ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ರಾಜೀನಾಮೆ ಅಂಗೀಕಾರದ ಎಕ್ಸ್ಕ್ಲೂಸಿವ್ ಸುದ್ದಿ. ನಿನ್ನೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರು. ಬೆಂಗಳೂರಿಗೆ ಆಗಮಿಸ್ತಾ ಇದ್ದಂತೆ ರಾಜ್ಯಪಾಲರಿಂದ ರಾಜೀನಾಮೆಯ ಅಂಗೀಕಾರದ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಅಧಿಕೃತ ಆದೇಶವೂ ಕೂಡ ಹೊರಬೀಳಲಿದೆ. ನಿನ್ನೆ ರಾಜ್ಯಪಾಲರ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆಯ ಪತ್ರವನ್ನ, ತ್ಯಾಗದ ಪತ್ರವನ್ನ ಕೊಟ್ಟಿದ್ರು. ಪ್ರೆಸ್ ಮೀಟ್ನಲ್ಲೂ ಕೂಡ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಇದನ್ನ ಅಂಗೀಕಾರ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರು. ಈಗ ಅಂದುಕೊಂಡಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇನೆ ರಾಜೀನಾಮೆಯನ್ನ ಅಂಗೀಕಾರವನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಯಾವುದೇ ರೀತಿಯ ಹೈಡ್ರಾಮಗಳಿಗೆ ಅವಕಾಶವನ್ನ ಕೊಡದೇನೆ ಈಗ ರಾಜೀನಾಮೆ ಅಂಗೀಕಾರ ಆಗಿದೆ. ವಾಟ್ ನೆಕ್ಸ್ಟ್, ಮುಂದಿನ ಪ್ರಕ್ರಿಯೆಗಳು ಹೇಗೆ ಅಂತ ಹೇಳಿ? ಪ್ರೇಮ್, ಮೊದಲನೇದಾಗಿ ಈಗ ಮುಖ್ಯಮಂತ್ರಿಗಳು ಕೊಟ್ಟಂತ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಮತ್ತು ಅಧಿಕೃತವಾಗಿ ಅದು ಆದೇಶ ಕೂಡ ಆಗ್ಬೇಕಾಗುತ್ತೆ. ಈಗ ಆದೇಶ ಕೆಲವು ಕ್ಷಣಗಳು ಆಗ್ಬಹುದು ಅನ್ನುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಆದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸಿರ್ಬೋದು ದೂರವಾಣಿ ಮೂಲಕವಾಗಿ. ಆ ಮೂಲಕವಾಗಿ ಅದನ್ನ ಅವರಿಗೊಂದು ಕನ್ವಿನ್ಸ್ ಆದ ಹಿನ್ನೆಲೆಯಲ್ಲಿ ಅಂಗೀಕರಿಸಿದಂತೆ ಕಾಣಿಸ್ತಾ ಇದೆ. ಈಗ ಮುಂದೆ ಕಾಂಗ್ರೆಸ್ನ ನಿರ್ಧಾರ ಏನು ಅಂದ್ರೆ, ಪಕ್ಷದ ನಿರ್ಧಾರ, ಶಾಸಕಾಂಗ ಪಕ್ಷ ಶಾಸಕರುಗಳ ಸಭೆಯನ್ನ ಕರಿಬೇಕಾಗುತ್ತೆ. ಶಾಸಕರುಗಳ ಸಭೆಯನ್ನ ಕರೆದ ನಂತರದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗ್ಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅಧಿಕೃತವಾಗಿ ಆಯ್ಕೆಯಾದ ನಂತರದಲ್ಲಿ ಅವರು ತಮ್ಮ ಹಕ್ಕನ್ನ ಮಂಡಿಸ್ತಾರೆ ರಾಜ್ಯಪಾಲರ ಮುಂದೆ. ನಾನು ಹೀಗೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದೀನಿ, ಸರ್ಕಾರ ರಚನೆಗೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ಹಕ್ಕನ್ನು ಅವರು ಮಂಡಿಸಬೇಕಾಗುತ್ತೆ. ಹಕ್ಕು ಮಂಡಿಸಿದ ನಂತರ ಅವ್ರು ಯಾವಾಗ ಸಮಯಾವಕಾಶವನ್ನು ಕೊಡ್ತಾರೆ ರಾಜ್ಯಪಾಲರು, ಆವಾಗ ಇವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ವೇದಿಕೆ ಸೃಷ್ಟಿಯಾಗಬೇಕಾಗುತ್ತೆ. ಬಹುಶಃ ಈ ಒಂದು ರಾಜೀನಾಮೆ ಅಂಗೀಕಾರ ಆದಂತ ಹಿನ್ನೆಲೆಯಲ್ಲಿ ಇವತ್ತೇ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಕಾಂಗ್ರೆಸ್ ನಾಯಕರುಗಳು. ಯಾವಾಗ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕನ್ನೋದನ್ನ ಬಹುತೇಕ ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದೊಳಗಾಗಿನೇ ಅಥವಾ ನಾಳೆ ಅಂತೂ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತ ಒಂದು ಶಾಸಕರುಗಳ ಸಭೆ ನಡೆದು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಮುಗಿಯುವಂತ ಸಾಧ್ಯತೆ ಇದೆ. ಇದೇನಾದ್ರೂ ನಾಳೆನೇ ಮುಗಿಸಿದ್ರೆ ಬಹುತೇಕ ಸೋಮವಾರ ಸಂಜೆಯೊಳಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆಗಳೇ ಹೆಚ್ಚಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.